ಇರಾನ್ನ ಬಂದರ್ ಅಬ್ಬಾಸ್ ನೌಕಾ ನೆಲೆ ಮೇಲೆ ಅಮೆರಿಕ ವಾಯು ದಾಳಿ ನಡೆಸಿದೆ. ಹೋರ್ಮುಜ್ ಜಲಸಂಧಿ ಬಳಿ ಇರೋ ಬಂದರ್ ಅಬ್ಬಾಸ್ ನೆಲೆ ಮೇಲೆ ದಾಳಿ ಮಾಡಲಾಗಿದೆ. ಜಲಸಂಧಿ ಮೇಲಿನ ಇರಾನ್ ಹಿಡಿತ ತಪ್ಪಿಸಲು ಅಮೆರಿಕ ವಾಯು ದಾಳಿ ನಡೆಸಿದೆ. ಇರಾನ್ನ ಬಂದರ್ ಅಬ್ಬಾಸ್ ನೌಕಾ ನೆಲೆ ಮೇಲೆ ಅಮೆರಿಕ ಕೂಡ ವಾಯು ದಾಳಿ ನಡೆಸಿದೆ. ಜಲಸಂಧಿ ಮೇಲಿನ ಇರಾನ್ ಹಿಡಿತವನ್ನ ತಪ್ಪಿಸಲು ಮಾಡಿರುವಂತಹ ದಾಳಿ ಇದು. ಹೋರ್ಮುಜ್ ಜಲಸಂಧಿ ಬಳಿ ಇರೋ ಬಂದರ್ ಅಬ್ಬಾಸ್ ನೆಲೆ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಬಂದರ್ ಮೇಲೆ ಅಟ್ಯಾಕ್ ಆಗಿ ದಟ್ಟ ಹೊಗೆ ಆವರಿಸಿರುವ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಅಮೆರಿಕದಿಂದ ನಡೆದಿರುವಂತಹ ದಾಳಿ ಇದು. ಜಲಸಂಧಿ ಮೇಲಿನ ಇರಾನ್ ಹಿಡಿತವನ್ನ ತಪ್ಪಿಸಲು ಮಾಡಿರುವಂತಹ ಅಟ್ಯಾಕ್ ಇದು. ಅಮೆರಿಕದಿಂದ ನಡೆದಿರುವಂತಹ ದಾಳಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅಟ್ಯಾಕ್ ಆಗಿ ದಟ್ಟ ಹೊಗೆ ಆವರಿಸಿದೆ. ಹೋರ್ಮುಜ್ ಜಲಸಂಧಿ ಬಳಿ ಇರೋ ಬಂದರ್ ಅಬ್ಬಾಸ್ ನೆಲೆ ಮೇಲೆ ಅಮೆರಿಕದಿಂದ ದಾಳಿ ಮಾಡಿರೋದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಶಶಿಶೇಖರ್, ಈಗ 14ನೇ ದೇಶದ ಮೇಲೂ ಕೂಡ ದಾಳಿ ನಡೆಸಲಾಗ್ತಾ ಇದೆ. ಅಮೆರಿಕದ ಆಪ್ತ ದೇಶಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ಸದ್ಯದ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ವಿನಿತಾ, ಆರಂಭದಲ್ಲಿ ಯುದ್ಧ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಇತ್ತು. ಅದು ಹಂತ ಹಂತವಾಗಿ ಇಡೀ ಮಧ್ಯಪ್ರಾಚ್ಯಕ್ಕೆ ವ್ಯಾಪಿಸಿತು. ಈಗ ಮಧ್ಯಪ್ರಾಚ್ಯದ ಆಚೆಗೂ ಕೂಡ ಈ ಯುದ್ಧ ವ್ಯಾಪಿಸ್ತಾ ಇದೆ. ಕೆಲವೇ ಗಂಟೆಗಳ ಮೊದಲಷ್ಟೇ ಅಜರ್ಬೈಜಾನ್ನ ಏರ್ಪೋರ್ಟ್ ಮೇಲೆ ಇರಾನ್ನ 2 ಡ್ರೋನ್ಗಳು ದಾಳಿಯಾಗಿದ್ದಾವೆ. ಆ ದಾಳಿಯಾಗಿರೋದನ್ನ ಅಜರ್ಬೈಜಾನ್ ಸರ್ಕಾರ ಕೂಡ ಖಚಿತಪಡಿಸಿದೆ. ಯಾವ ಯಾವ ಸ್ಥಳಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ ಮಧ್ಯಪ್ರಾಚ್ಯದಲ್ಲಿ, ಅವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ನಿರಂತರವಾಗಿ ಕ್ಷಿಪಣಿ ದಾಳಿ ಮತ್ತು ಡ್ರೋನ್ ಮೂಲಕ ದಾಳಿಯನ್ನ ಮಾಡಲಾಗ್ತಾ ಇದೆ. UAE ಮೇಲೆ ದಾಳಿ ಆಯ್ತು, ಕತಾರ್ ಮೇಲೆ ದಾಳಿ ಆಯ್ತು, ಕುವೈತ್, ಬಹರೈನ್, ಸೌದಿ ಅರೇಬಿಯಾ, ಜೋರ್ಡಾನ್, ಹೀಗೆ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಆಯ್ತು. ನಿನ್ನೆ ಅಷ್ಟೇ ಸೈಪ್ರಸ್ ಮೇಲೆ ದಾಳಿ ಆಯ್ತು. ಇದಾದ ನಂತರ ಈಗ ಅಜರ್ಬೈಜಾನ್ ಮೇಲೆ ದಾಳಿಯಾಗಿದೆ. ಈ ದಾಳಿ ಅಜರ್ಬೈಜಾನ್ ಏರ್ಪೋರ್ಟ್ ಅನ್ನ ಅಮೆರಿಕದ ಸೇನಾಪಡೆಗಳು ಬಳಸ್ಕೊಳ್ತಾ ಇರೋದನ್ನ ವಿರೋಧ ಮಾಡಿಕೊಂಡು ಅವರ ಮೇಲೆ ದಾಳಿ ಮಾಡಿರೋದು ಸ್ಪಷ್ಟ ಆಗ್ತಿದೆ. ಒಟ್ಟಾರೆ 14 ದೇಶಗಳು ಇರಾನ್ ಯುದ್ಧದ ಈ ಸಂಘರ್ಷದಲ್ಲಿ ಭಾಗಿಯಾದಂತಾಗಿದೆ. ವಿನುತಾ, ಶಶಿಶೇಖರ್, ಈಗ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ಅಲ್ಲಿನ ಸಾವು ನೋವು ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಸದ್ಯಕ್ಕೆ ಘಟನೆ ಇಬ್ಬರಿಗೆ ಗಂಭೀರವಾದ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಗ್ಲೇ ವಾಯು ಪ್ರದೇಶವನ್ನ ನಿರ್ಬಂಧ ಮಾಡಲಾಗಿತ್ತು ಅಜರ್ಬೈಜಾನ್ ನಲ್ಲಿ. ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿರೋ ಕಾರಣಕ್ಕಾಗಿ ಏರ್ಪೋರ್ಟ್ ನಲ್ಲಿ ಅಷ್ಟಾಗಿ ಜನ ಇರಲಿಲ್ಲ. ಅಗತ್ಯ ಇರುವಂತಹ ಭದ್ರತಾ ಸಿಬ್ಬಂದಿಗಳನ್ನ ಹೊರತುಪಡಿಸಿದ್ರೆ ಅಷ್ಟಾಗಿ ಸಾರ್ವಜನಿಕರ ಪ್ರವೇಶ ಇರಲಿಲ್ಲ. ಕಾರಣ ವಿಮಾನಗಳ ಹಾರಾಟ ಇಲ್ಲ. ಆ ಕಾರಣಕ್ಕಾಗಿ ಇಂಪ್ಯಾಕ್ಟ್ ಕಡಿಮೆಯಾಗಿದೆ. ಗಾಯಾಳುಗಳ ಸಂಖ್ಯೆ ಕೇವಲ 2ರಿಗೆ ಲಿಮಿಟ್ ಆಗಿದೆ. ತನ್ನ ದೇಶದ ಮೇಲೆ ದಾಳಿ ನಡೆಸಿರೋದನ್ನ ಅಜರ್ಬೈಜಾನ್ನ ಸರ್ಕಾರ ಖಂಡನೆ ಮಾಡಿದೆ. ಇರಾನ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮತ್ತೊಮ್ಮೆ ಅಜರ್ಬೈಜಾನ್ ಏನಾದ್ರೂ ಟಾರ್ಗೆಟ್ ಮಾಡಿದ್ರೆ ಪ್ರತಿರೋಧ ಒಡ್ಡಬೇಕಾಗುತ್ತೆ ಅಂತ. ಈಗ ಸದ್ಯಕ್ಕೆ ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಾತ್ರ ದಾಳಿ ಮಾಡ್ತಾ ಇದ್ದಾವೆ. ಉಳಿದ 13 ದೇಶಗಳು ಕೇವಲ ಡಿಫೆನ್ಸ್ ಮಾಡ್ತಾ ಇದ್ದಾವೆ, ಅಫೆನ್ಸಿವ್ ಮಾಡ್ತಾ ಇಲ್ಲ. ಉದಾಹರಣೆಗೆ ದುಬೈ ಇರಾನ್ ನಿಂದ ಬರುವಂತಹ ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. UAE, ಕತಾರ್ ಕೂಡ ಅಷ್ಟೇ ತನ್ನ ದೇಶದೊಳಕ್ಕೆ ಬರುವಂತಹ ಕ್ಷಿಪಣಿಗಳನ್ನ, ಯುದ್ಧ ವಿಮಾನಗಳನ್ನ, ಡ್ರೋನ್ಗಳನ್ನ ಆಕಾಶದಲ್ಲೇ ಹೊರಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾವೆ. ಡೈರೆಕ್ಟ್ ಆಗಿ ವಾರಲ್ಲಿ ಇನ್ವಾಲ್ವ್ಮೆಂಟ್ ಇರೋದು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಮೇಲಿನ ದಾಳಿಯ ವಿಷಯಕ್ಕೆ ಬಂದ್ರೆ. ಆದ್ರೆ ಇರಾನ್ ತನ್ನ ಸುತ್ತಲೂ ಇರುವಂತಹ 14 ದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಆದ್ರೆ ಉಳಿದೆಲ್ಲವೂ ದೇಶಗಳು ಕೂಡ ಕೇವಲ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮೂಲಕ ತನ್ನ ದೇಶದ ಮೇಲೆ ಇಂಪ್ಯಾಕ್ಟ್ ಆಗಬಾರದು ಅನ್ನೋದನ್ನ ತಡೆಯುವ ಪ್ರಯತ್ನಗಳಾಗ್ತಾ ಇದೆ. ಒಂದು ವೇಳೆ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಕೂಡ ಇರಾನ್ ವಿರುದ್ಧ ಅದು ಇರಾನ್ ಮೇಲಿನ ದಾಳಿಯ ಗಂಭೀರತೆ ಇನ್ನಷ್ಟು ಹದಗೆಡುವಂತಹ ಸಾಧ್ಯತೆಗಳಿದ್ದಾವೆ. ಉದಾಹರಣೆಗೆ ಈಗ ಅಮೆರಿಕ ಮತ್ತು ಇಸ್ರೇಲ್ 2 ದೇಶಗಳು ಈ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಈ 2 ದೇಶಗಳ ಜೊತೆಗೆ UAE ಸೇರ್ಕೊಂಡ್ರೆ, ಸೌದಿ ಅರೇಬಿಯಾ ಸೇರಿದ್ರೆ, ಕತಾರ್ ಸೇರ್ಕೊಂಡ್ರೆ, ಬಹರೈನ್ ಸೇರಿದ್ರೆ
ಹೀಗೆ ಮಧ್ಯಪ್ರಾಚ್ಯದ ದೊಡ್ಡ ದೊಡ್ಡ ದೇಶಗಳೆಲ್ಲವೂ ಕೂಡ ಇರಾನ್ ವಿರುದ್ಧ ಮುಗಿದಿದ್ದರೆ ಆಗ ಈ ಯುದ್ಧ ಇನ್ನಷ್ಟು ಗಂಭೀರ ಸ್ವರೂಪಕ್ಕೆ ತಿರುಗುತ್ತೆ. ಈ ಇರಾನ್ನ ಬಳಿ ಇರುವಂತಹ ಕ್ಷಿಪಣಿಗಳ ಸಂಗ್ರಹ ಮತ್ತು ಡ್ರೋನ್ಗಳ ಸಂಗ್ರಹ ಏನಿದೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇರಾನ್ ಸೇನೆಯ ಶಕ್ತಿಯೇ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಕಡಿಮೆ ಬೆಲೆಯಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಡ್ರೋನ್ಗಳು. ಒಂದು ವೇಳೆ ಈಗಾಗಲೇ ದಿನದಿಂದ ಇವತ್ತಿಗೆ ಯುದ್ಧ ಆರಂಭವಾಗಿ 6ನೇ ದಿನ, ಇವತ್ತಿನವರೆಗೆ 600ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಇರಾನ್ ಪ್ರಯೋಗ ಮಾಡಿದೆ. 2500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಇರಾನ್ ಪ್ರಯೋಗಿಸಿದೆ. ಇದಕ್ಕಿಂತಲೂ ಯುದ್ಧ ತೀವ್ರ ಸ್ವರೂಪಕ್ಕೆ ಪಡೆದುಕೊಂಡ್ರೆ ಇರಾನ್ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳು ಖಾಲಿಯಾಗ್ತವೆ. ಆ ನಂತರ ಅನಿವಾರ್ಯವಾಗಿ ಯುದ್ಧ ಬರಬಹುದು ಅಥವಾ ಇರಾನ್ ಸ್ವತಃ ಶರಣಾಗ್ತೀನಿ, ಮಾತುಕತೆಗೆ ಸಿದ್ಧ ಇದ್ದೀವಿ ಅಂತ ಹೇಳಬಹುದು. ಈಗಾಗಲೇ ನಾವು ಮಾತುಕತೆಗೆ ಸಿದ್ಧ ಇದ್ದೀವಿ ಅಂತ ಇರಾನ್ನ ವಿದೇಶ ರಿಲೀಸ್ ಮಾಡಿದ್ರು. ಅದಾದ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅದು ಸಮಯ ಅಲ್ಲ, ಟೂ ಲೇಟ್ ಆಯ್ತು ಇದು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಶಶಿಶೇಖರ್, ಈಗ ಅಮೆರಿಕ ಕೂಡ ಸುಮ್ಮನಿಲ್ಲ. ಜಲಸಂಧಿ ಮೇಲಿನ ಇರಾನ್ ಹಿಡಿತಾನ ತಪ್ಪಿಸೋದಕ್ಕೆ ವಾಯುದಾಳಿಯನ್ನ ಕೂಡ ಮಾಡಿದೆ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಬಹುಶಃ ಕಾಲ್ ಕಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.